ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಬಂದು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಯಾಕೋ ಮನಸ್ಸು ಸರಿ ಇಲ್ಲ, ಹಾಗೆ ಆರೋಗ್ಯನೂ ಸರಿ ಇಲ್ಲ. ಸ್ವಲ್ಪ ವಾಯ್ಸ್ ಕೂಡ ಇದು ಮಾಡೋಕ್ಕಾಗ್ತಿರ್ಲಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ. ಏಕೆ ಅಂದರೆ ನಾನು ಹಾಕಿದಂಥ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಅದರಿಂದ ಈಗ ಟೈಮ್ ಬಂದು 7 ಗಂಟೆ ಆಗಿದೆ. ಹುಡುಗರು ಇನ್ನೂ ಮಲಗಿದ್ದಾರೆ, ಅವ್ರನ್ನೂ ಕೂಡ ಎಬ್ಬಿಸಬೇಕು. ಅವ್ರಿಗೂ ಕೂಡ ತಿಂಡಿ ರೆಡಿ ಮಾಡಬೇಕಲ್ಲ, ಅದಕ್ಕೆ ಅವ್ರಿಗೆ ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟು ಸ್ವಲ್ಪ ಏನಾದರೂ ಸಿಂಪಲ್ಲಾಗಿ ಮಾಡೋಣ ಅಂದ್ಬಿಟ್ಟು ರೈಸ್ಗೂ ಕೂಡ ಇಟ್ಟಿದೆ. ಸ್ವಲ್ಪ ಪುಳಿಯೋಗರೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಪುಳಿಯೋಗರೆ ಮಾಡಿಬಿಟ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು ಬೇಕಿತ್ತು. ನನಗೆ ಬೇಕಾದಾಗ ಅಲ್ಲೇ ಕಿತ್ಕೋತೀನಿ. ಕಡಲೆಬೇಳೆ, ಕಡಲೆ ಬೀಜ, ಸ್ವಲ್ಪ ಹುಣಸೆಹಣ್ಣು ಕೂಡ ನೆನೆ ಹಾಕಿದೆ. ಗ್ಯಾಸ್ ಹಚ್ಬಿಟ್ಟು ಈಗ ಎಲ್ಲ ತಿಂಡಿಗೆ ಪ್ರಿಪೇರ್ ಮಾಡ್ಕೋಬೇಕು. ರೈಸ್ ಆಲ್ರೆಡಿ ಆಗಿದೆ. ಈಗ ಪುಳಿಯೋಗರೆ ಗೊಜ್ಜು ಮಾಡಿಕೊಂಡು ಮಾಡ್ಕೋಬೇಕು. ಸ್ವಲ್ಪ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಸ್ವಲ್ಪ ಆಯಿಲ್ಗೆ ಒಗ್ಗರಣೆ ಹಾಕ್ಬಿಟ್ಟು ಮಾಡ್ತಾರೆ, ನಾವು ಆ ಥರ ಮಾಡಲ್ಲ. ಸ್ವಲ್ಪ ಹುಣಸೆಹಣ್ಣು ಹುಳಿ ಇದು ಮಾಡಿಕೊಂಡು ಮಾಡ್ತೀವಿ, ಸ್ವಲ್ಪ ಜಾಸ್ತಿ ಆಗುತ್ತೆ. ಅದರಿಂದ ಸ್ವಲ್ಪ ಕೆಲಸ ಕೂಡ ಇತ್ತು. ಹೋಟೆಲ್ ಕೆಲಸಕ್ಕೆ ಎಲ್ಲ ಚಟ್ನಿ ಎಲ್ಲ ರುಬ್ಕೊಟ್ಬಿಟ್ಟು ಆಲ್ರೆಡಿ ಎಲ್ಲ ಮುಗ್ದಿತ್ತು ಹೋಟೆಲ್ ಕೆಲಸ. ನಮ್ಮ ಮನೆಯವ್ರು ಮಾಡ್ತಾಯಿದ್ರು. ನಾನು ಇವ್ರಿಗೆಲ್ಲ ಸ್ನಾನ ಮಾಡಿಸ್ಕೊಂಡು ನಾನು ರೆಡಿ ಮಾಡಿಕೊಂಡು ಅವ್ರನ್ನ ಕರ್ಕೊಂಡೋದಿಗೆ ಅಲ್ಲಿ ಹೋಟೆಲ್ ಕೆಲಸ ಸ್ಟಾರ್ಟ್ ಮಾಡ್ಕೋಬೋದು. ಅಷ್ಟರೊಳಗೆ ತಿಂಡಿ ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ಅವ್ರನ್ನೆಲ್ಲರನ್ನೂ ಎದ್ದೇಳಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿ ಅಷ್ಟರೊಳಗೆ ತಿಂಡಿ ಕೂಡ ಒಂದು ಸೈಡು ಅವರು ರೆಡಿ ಆಗಬೇಕು, ಒಂದು ಸೈಡ್ ಅಡುಗೆ ಕೂಡ ರೆಡಿ ಆಗಬೇಕು. ಆ ಥರ ಕೆಲಸ ಮಾಡಿಕೊಂಡ್ರೆ ಬೇಗ ಫಾಸ್ಟಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹುಣಸೆಹಣ್ಣು ಕೂಡ ನೆನೆ ಹಾಕಿದೆ. ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಸ್ವಲ್ಪ ಸಾಂಬಾರು ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಕೊಬ್ಬರಿ ತುರಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ನಮಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಪುಳಿಯೋಗರೆ ಗೊಜ್ಜು. ಅದನ್ನು ಕೂಡ ರೆಡಿ ಮಾಡಿಕೊಂಡು ಅವ್ರಿಗೂ ಕೂಡ ರೆಡಿ ಮಾಡಿಬಿಟ್ಟು ನಾನು ಕೂಡ ಮುಂದಿನ ಕೆಲಸ ನೋಡಬೇಕು. ನಡಿ ಬಸ್ ಚಪ್ಪಲಿನೇ ಹಾಕೋಗು, ಇವತ್ತು ನಾಳೆಯಿಂದ ಹಾಕೋಗುವೆ. ನಡಿ ತಲೆ ಬಚ್ಕೊಟ್ಬಿಟ್ಟು ಇದು ಉಗುರು ಎಲ್ಲ ಕಟ್ ಮಾಡಿಕೊಡ್ತೀನಿ. ಉಗುರು ಕಟ್ ಮಾಡೋದು ಎತ್ಕೊಂಡ ಇರೋ ತಡೆ ಇಲ್ಲ ಐತೆ. ಬಂದ ಇವತ್ತು ನೀನೇ ಬಿಟ್ಕೊಡ್ಬೇಕು. ಅವ್ನು ಬಿಟ್ಕೊಟ್ರೆ ಅಳಲ್ವಂತೆ ಅಕ್ಕ, ನಾನು ಬಿಟ್ಕೊಟ್ರೆ ಅತ್ತಳಂತೆ. ಯಾಕೆ ಏನೋ ಗೊತ್ತಿಲ್ಲಪ್ಪ. ಹೀಗೆ ಫ್ರೆಂಡ್ಸ್ ಒಗ್ರು ಕಟ್ ಮಾಡೋದು. ಇದು ಊದ್ಕೋಕುತ್ತದೆ ಬೆಳಗ್ಗೆನೆ. ಏನು ಊದ್ಕೊಂಡಿಲ್ಲ ಅವಳು, ಚೆನ್ನಾಗವಳೆ. ಇವಳು ಬರೀ ಬೈಯ್ಯದೆ, ಇವನು ಬರೀ ಹಾಡಿಸೋದೆ. ಆ ಕಾಲ್ ಕೊಡವಾ, ಬೇರೆ ಕಾಲ್ ಕೊಡು. ಇದ್ದ ಮಾಡಲ್ಲ. ಅಯ್ಯೋ ಹೆಂಗಾಗಿದ್ದು, ಒಂದು ಇದನ್ನಾರಾಗ ಇದು ಮಾಡ್ಬೇಕಿತ್ತು. ಇವು ಕಟ್ ಮಾಡ್ತೀನಿ ಕೊಡು. ಅದಕ್ಕೇನಂದೆ ಇಪ್ಪ. ಪೂರ್ವಿ ಎದ್ದೇಳು, ಪೂರ್ವಿ. ಆದ್ಯ ಆಲೆ ರೆಡಿ ಆದ್ಲು. ಬಿಸ್ಕೆಟ್ ಎಲ್ಲ ಚಕ್ಲಿ ಮುರ್ಕ್ ತಂದಿದ್ದೀನಿ, ಹಾಕೊಡ್ತೀನಿ ಇದು. ಎದಳು ತಲೆ ಎಲ್ಲ ಗೊಂಚ್ಗಳಲ್ವಾ ಅದ್ಯಾ, ಎದಳು ಮೇಲಕ್ಕೆ. ನೋಡು ನೀನು ಬಾಕ್ಸ್ಗೆ ಹಾಕಿದ್ದು ತಿನ್ನು ಅಂತ, ಇಲ್ಲಿ ತಿನ್ನು ಅಂತನಾ? ಕೊಡು, ಇನ್ನೊಂದೆರಡು ಹಾಕ್ತೀನಿ. ಪೂರ್ವಿ ನೀನು ತಗೋತೀನಿ ಅದು. ನನಗೂ ಅದು ಬೇಡ, ನಂಗೆ ಆಟ್ ಬಿಸ್ಕೆಟ್ ಬೇಕು.
ಹ್ಞೂ ಹಾಕು ನಡಿ ಅವಳಿಗೆ ತುಂಬ್ಕೊಳ್ಳಿ. ಅಮ್ಮ ಬಾಯ್. ಹಾಗೆ ಅವಳನ್ನು ಕೂಡ ರೆಡಿ ಮಾಡಿಬಿಟ್ಟು ಅವ್ರ ಪಪ್ಪ ಕರ್ಕೊಂಡು ಹೋದ್ರು ವ್ಯಾನ್ ಹತ್ತಿಸೋಕ್ಕೆ ಅಂತ ಅಂದ್ಬಿಟ್ಟು. ಅಲ್ಲೇ ಅವ್ರು ಬಂದಿದ್ರು ಏನೋ ತೊಗೊಂಡೋಗ್ಬೇಕು ಅಂತ, ಅವ್ರ ಜೊತೆನೇ ಕಳಿಸ್ದೆ. ಅಷ್ಟರೊಳಗೆ ಪೂರ್ವಿ ಕೂಡ ರೆಡಿ ಮಾಡ್ತಾಯಿದ್ದೆ. ಅವನಿಗೆ ಸ್ವಲ್ಪ ಬಾಕ್ಸ್ಗೆ ಸ್ವಲ್ಪ ಅಂದರೆ ಸೌತೆಕಾಯಿ ಮತ್ತು ಕ್ಯಾರೆಟ್ ಇದು ಅದನ್ನು ಕೂಡ ಕ್ಲೀನ್ ಮಾಡಿ ಹಾಕ್ಕೊಟ್ಟೆ ಅವನಿಗೆ. ಅವನು ಕೂಡ ತಗೊಂಡೋಗ್ತಾನೆ. ಆದ್ಯ ಕೂಡ ತಗೊಂಡೋಗ್ತಾರಲ್ಲ ಜೊತೆಲಿ ಅವನಿಗೂ ಕೂಡ ಒಂದು ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸ್ತೀನಿ. ಅವನು ಕೂಡ ರೆಡಿ ಮಾಡಿಬಿಟ್ಟು ಕಳಿಸ್ಬಿಟ್ಟು ಒಟ್ಟಿಗೆ ನಾನು ಹೋಟೆಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಹೊರಗಡೆ ಕೂಡ ಹೋಗೋದಿತ್ತು ಇವತ್ತು. ನಮ್ಮ ತಾತಂದು 11ನೇ ದಿನದ ಕಾರ್ಯ ಕೂಡ ಇತ್ತು. ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದೆ. ನಾನು ಹೋಗೋಷ್ಟೊಳಗೆ ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಿದ್ನಲ್ಲ ಆಲ್ರೆಡಿ. ನಮ್ಮ ಮಾವ ಸ್ವಲ್ಪ ಎಲ್ಲ ಹೋಮದ ನೀರು ಎಲ್ಲ ತಂದುಕೊಟ್ಟಿದ್ರು. ಅದನ್ನೆಲ್ಲ ಎರಚಿಬಿಟ್ಟು ಸ್ವಲ್ಪ ದೇವ್ರಿಗೆಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚಿದೆ. 11 ದಿನ ಆಯ್ತಲ್ಲ ಅದಕ್ಕೆ. ಹಾಗೆ ರಾಯರಿಗೂ ಕೂಡ ಪೂಜೆ ಮಾಡಿಬಿಟ್ಟು ದೇವರೇ ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡು ಅಂತ ಕೇಳಿಕೊಂಡು, ಇತ್ತೀಚೆಗೆ ತುಂಬಾ ಹುಷಾರಿಲ್ಲ, ಏನು ಅಂತಲೂ ಗೊತ್ತಿಲ್ಲ. ತುಂಬಾ ಏನಪ್ಪ ಅಂದರೆ ಸುಸ್ತು ಸಂಕಟ ಆಗೋ ಥರ ಆಗುತ್ತೆ. ಏನು ಕೆಲಸ ಮಾಡೋಕ್ಕೂ ಮೂಡ ಇರೋಲ್ಲ. ಅಲ್ಲಿಂದ ಕಾರ್ಯ ಮುಗಿಸ್ಕೊಂಡ್ಬಂದ್ಬಿಟ್ಟು ಅಲ್ಲಿಂದ ಬರೋಷ್ಟರೊಳಗೆ 4 ಗಂಟೆ ಆಯಿತು. ಅಲ್ಲಿಂದ ಬಂದು ಏನು ಕೆಲಸನೂ ಮಾಡೋಕ್ಕಾಗಲಿಲ್ಲ. ಸಂಜೆ ಆಗ್ತಾ ಬಂತು. ನಮ್ಮ ಮನೆಯವರು ನಾನು ಸ್ವಲ್ಪ ಮಕ್ಕಳನ್ನ ಹಾಲು ಕಾಯಿಸ್ಬಿಟ್ಟು ಅವ್ರನ್ನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಬಿಟ್ಟು ಬಂದು ನಾವು ಕೂಡ ಸ್ವಲ್ಪ ಟೀ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ವಿ ನೋಡ್ಕೊಂಡು. ಅವರು ರೀಲ್ಸ್ ಮಾಡಿರೋದೆಲ್ಲ ನೋಡ್ಕೊಂಡು ಕೂತಿದ್ರು. ಹಾಗೆ ಸಂಜೆಗೆ ಅಡುಗೆ ಕೂಡ ಮಾಡಬೇಕಿತ್ತು. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅವರು ರೀಲ್ಸ್ ಮಾಡಿರೋದೆಲ್ಲ ನೋಡ್ಕೊಂಡು ಕೂತಿದ್ರು. ಬೆಳಿಗ್ಗೆ ಆದ್ಯಂಗೆ ಕೂಡ ಮಾತ್ರ ಸ್ನಾನ ಮಾಡಿಸಿದ್ವಿ. ಪೂರ್ವಿಗೆ ಲೇಟ್ ಆಯಿತು ಅಂದ್ಬಿಟ್ಟು ಸ್ನಾನ ಮಾಡ್ಸೋಕ್ಕಾಗಿರಲಿಲ್ಲ. ಈಗ ಅವ್ನಿಗೆ ಸ್ನಾನ ಮಾಡಿಸ್ಬೇಕು ಅಂದ್ಬಿಟ್ಟು ಸ್ವಲ್ಪ ನೀರಲ್ಲೇ ಕಾಯಿಸ್ಬಿಟ್ಟು ಎಲ್ಲ ಕೆಲಸನೂ ಮುಗಿಸ್ಕೋತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಲಾಟ್ಸ್ ಆಫ್ ಲವ್ ಯು.